ನಿನ್ನೆ ಪ್ರೀತಿಸುವೆ ಭಾಗ 20. ಬೆಳಿಗ್ಗೆ ಲೇಟಾಗಿ ಎದ್ದು ಫ್ರೆಶ್ ಆಗಿ ಅಡುಗೆ ರೂಮ್ಗೆ ಹೆದರುತ್ತಾ ಬಂದಳು ಕಾವ್ಯ. ಲಕ್ಷ್ಮಿ ಅವರು ಹಾಗೂ ಸುಶೀಲರವರು ಆಗಲೇ ಅಡುಗೆ ಮನೆಯಲ್ಲಿ ಬೆಳಗಿನ ಉಪಹಾರವನ್ನು ರೆಡಿ ಮಾಡುತ್ತಿದ್ದರು. ಕಾವ್ಯಳನ್ನು ನೋಡಿದ ಲಕ್ಷ್ಮಿ ಅವರು ನಗುತ್ತಾ, ಯಾಕಮ್ಮ ಅಷ್ಟೊಂದು ಹೆದರ್ಕೊಂಡಿದೆಯಾ? ಅತ್ತೆ, ಅದು ಸ್ವಲ್ಪ ಲೇಟ್ ಆಯಿತು, ನಾಳೆಯಿಂದ ಬೇಗ ಎದ್ದು ತಿಂಡಿ ರೆಡಿ ಮಾಡ್ತೀನಿ. ನಾನೇನಾದರೂ ಅಂದ ನಿನಗೆ? ನಾವು ತಿಂಡಿ ರೆಡಿ ಮಾಡ್ತಾ ಇದ್ದೀವಲ್ವಾ, ಒಂದೆರಡು ದಿವಸ ಆರಾಮಾಗಿರು, ಆಮೇಲೆ ಇದ್ದಿದ್ದೆ ಮನೆ ಕೆಲಸ ಎಲ್ಲ. ಇಲ್ಲ ಬೀಗ್ರೆ, ಅವಳು ಇರಬೇಕಾದ್ರೆ ನಿಮಗೆ ಯಾಕೆ ಕಷ್ಟ? ನಾಳೆಯಿಂದ ನಾನು ಅವಳ ಜೊತೆ ಸೇರಿ ಮನೆ ಕೆಲಸ ಮಾಡ್ತೀನಿ. ಏನು ಬೇಕಾಗಿಲ್ಲ ಸುಶೀಲ ಅವರೇ, ಒಂದು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮ್ಮನ್ನು ನಾವು ಇಲ್ಲಿ ಮನೆ ಕೆಲಸ ಮಾಡೋಕ್ಕೂ ಕರೆದುಕೊಂಡು ಬಂದಿಲ್ಲ. ನೀವು ಈ ಥರದ ಮಾತಾಡಿ ನಮ್ಮನ್ನು ಸಣ್ಣವರನ್ನಾಗಿ ಮಾಡಬೇಡಿ. ಇನ್ಮೇಲೆ ಏನಿದ್ರು ನೀವು ಈ ಮನೆ ಸದಸ್ಯರೇ. ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಹೇಗಿದ್ದೀರೋ ಹಾಗೆ ಈ ಮನೆಯಲ್ಲಿ ಕೂಡ ಇರ್ಬೋದು. ನಿಮ್ಮಂತ ಒಳ್ಳೆ ಮನಸ್ಸು ಎಲ್ಲರಿಗೂ ಇರಲ್ಲ ಬೀಗ್ರೆ. ನನ್ನ ಮಗಳಿಗೆ ತಾಯಿ ಅಂತ ಅತ್ತೆ ಸಿಕ್ಕಿದ್ದಾಳೆ. ನನ್ನ ಮಗಳು ಪುಣ್ಯ ಮಾಡಿದ್ದಾಳೆ ನಿಮ್ಮನ್ನು ಹಾಗೂ ಅಡಿಯಂದ್ರನ್ನು ಪಡೆಯೋಕ್ಕೆ. ನನಗೆ ಏನಾದರೂ ಆದರೆ ಅವಳನ್ನು ನೋಡಿಕೊಳ್ಳೋಕೆ ನೀವು ಇದ್ದೀರಲ್ವಾ, ನನಗೆ ಅಷ್ಟೇ ಸಾಕು. ನನ್ನ ಜವಾಬ್ದಾರಿ ಮುಗೀತು ಅಂತ ಇನ್ನು ಯಾವ ಚಿಂತೆ ಇಲ್ಲದೆ ದೇವರ ಪಾದ ಸೇರಿಕೊಳ್ತೀನಿ. ಯಾಕೆ ಸುಶೀಲ್ ಅವರೇ ಈ ಥರ ಮಾತಾಡ್ತೀರಾ? ಈಗ ತಾನೇ ಮಗಳ ಮದುವೆ ಮಾಡಿದ್ದೀರಾ, ಅಷ್ಟು ಬೇಗ ದೇವರ ಪಾದ ಸೇರು ಮಾತಾಡ್ತಾ ಇದ್ದೀರಾ? ಅಲ್ಲಿ ನೋಡಿ, ನಿಮ್ಮ ಮಾತು ನಿಮ್ಮ ಮಗಳ ಕಣ್ಣಲ್ಲಿ ನೀರು ತರಿಸಿದೆ. ಇನ್ಮೇಲೆ ಈ ಥರ ಎಲ್ಲ ಮಾತಾಡಬೇಡಿ. ತನ್ನ ಮಾತಿನಿಂದ ಕಾವ್ಯಳ ಕಣ್ಣಾಳಿಗಳು ತುಂಬಿ ಬಂದಿದ್ದನ್ನು ಗಮನಿಸಿದ ಅವರು ಅವಳ ಹತ್ತಿರ ಹೋಗಿ ಅವಳನ್ನು ತಬ್ಬಿಕೊಂಡು ಸಾಂತ್ವನ ಮಾಡಿದರು. ಯಾಕಮ್ಮ ಈ ಥರ ಮಾತಾಡ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಇರಲ್ಲ ಅಂತ ನಿಮ್ಗೆ ಗೊತ್ತಲ್ವಾ? ಇನ್ಮೇಲೆ ಈ ಥರ ಎಲ್ಲ ಮಾತಾಡಬೇಡಿ, ನನಗೆ ನೋವಾಗತ್ತಮ್ಮ. ಆಯಿತು ಕಂದ, ಇನ್ಮೇಲೆ ಯಾವತ್ತೂ ಈ ಥರ ಮಾತಾಡಲ್ಲ, ಸರಿನಾ? ಅಮ್ಮ ಕಾವ್ಯ, ಹೋಗಿ ನಿನ್ನ ಗಂಡನ ನೆಪ್ಪಿಸು. ತಿಂಡಿ ಎಲ್ಲ ರೆಡಿಯಾಗಿದೆ, ತಿಂಡಿ ತಿನ್ನೋಕ್ಕೂ ಕರ್ಕೊಂಡು ಬಾ. ಆಯಿತು ಅತ್ತೆ ಅಂತ ಹೇಳಿ ಅವಳು ರಾಘವನನ್ನು ಎಪ್ಪಿಸಲು ರೂಮಿಗೆ ಬಂದಳು. ರಾಘವ್ ಇನ್ನು ರಘು ಹೊತ್ತುಕೊಂಡು ಮಲಗಿದ್ದನು. ಅವಳು ಅವನ ಹತ್ತಿರ ಬಂದು ಅವನನ್ನು ಎಬ್ಬಿಸಿದಳು. ಇರಿ, ಎದ್ದೇಳ್ರಿ, ಗಂಟೆ ಆಗಲಿ 7:30 ಆಗಿದೆ. ಅತ್ತೆ ಕರೀತಾ ಇದ್ದಾರೆ, ತಿಂಡಿ ರೆಡಿಯಾಗಿದೆ ಅಂತೆ, ತಿಂಡಿ ತಿನ್ನೋಕ್ಕೆ ಕರೀತಾ ಇದ್ದಾರೆ. ಏನೇ ನಿಂದು, ರಾತ್ರಿ ಎಲ್ಲ ಮಲಗಕ್ಕೆ ಬಿಟ್ಟಿಲ್ಲ, ಈಗಲಾದರೂ ಮಲಗಕ್ಕೆ ಬಿಡು, ನನಗೆ ನಿದ್ದೆ ಬರ್ತಾ ಇದೆ. ಬೇಕಾದರೆ ನೀನು ಕೂಡ ಬಂದು ಮಲ್ಕೋ. ಏನ್ರಿ ನೀವು ಹೇಳ್ತಾ ಇರೋದು? ರಾತ್ರಿ ನಾನು ನಿಮಗೆ ಮಲಗಕ್ಕೆ ಬಿಟ್ಟಿಲ್ವಾ? ನೀವೇ ತಾನೇ ಕವಿತೆ ಕವನ ಅಂದ್ಕೊಂಡು ನನಗೆ ಮಲಗಕ್ಕೆ ಬಿಟ್ಟಿಲ್ಲ. ಏನೇನೋ ಅಂದ್ಕೊಂಡು ನೀವೇ ನನಗೆ ಮಲಗಕ್ಕೆ ಬಿಟ್ಟಿಲ್ಲ. ಸುಮ್ಮನೆ ನನ್ನ ತಲೆ ಮೇಲೆ ಎತ್ತಾಗ್ತಾ ಇದ್ದೀರಾ. ಅವಳ ಮಾತು ಕೇಳಿ ಎದ್ದು ಕುಳಿತ ಅವನು ತುಂಟತನದಿಂದ, ನನ್ನ ಯಜಮಾಂತಿಗೆ ಮೂಗಿನ ಮೇಲೆ ಕೋಪ, ಎಲ್ಲಿ ಸ್ವಲ್ಪ ನಗು ನೋಡೋಣ. ಅವನ ಮಾತು ಕೇಳಿ ಅವಳು ಇನ್ನಷ್ಟು ಕೋಪಗೊಂಡು ಮುಖ ಗಂಟಕ್ಕೆ ಕುಳಿತುಕೊಂಡಳು. ಆಗ ಅವನು ಅವಳ ಹತ್ತಿರ ಹೋಗಿ ಅವಳನ್ನು ತನ್ನ ಬಾಹುಗಳಲ್ಲಿ ಬಳಸಿ, ನನ್ನ ಯಜಮಾಂತಿಗೆ ನನ್ನ ಮೇಲೆ ಕೋಪನಾ? ಮಾತಾಡ್ಸಲ್ವ ನನ್ನನ್ನು? ಎಲ್ಲಿ ನನ್ನ ಮುಖ ನೋಡುವ ಸಲ? ಮುಖನೂ ನೋಡಲ್ಲ, ಮಾತು ಕೂಡ ಆಡಲ್ಲ. ಸುಮ್ಮನೆ ತಮಾಷೆ ಮಾಡಿದ ಕಣೆ. ನನ್ನ ಯಜಮಾಂತಿನ ಬೋಳು ಹೊಯ್ಕೊಳ್ಳೋದಂದ್ರೆ ನನಗೆ ತುಂಬ ಇಷ್ಟ. ನೀನು ಈ ಥರ ಮುಖ ಊದಿಸ್ಕೊಂಡು ಬಿಟ್ಟರೆ ಹೇಗೆ ಕಾಣಿಸ್ತೀಯ ಗೊತ್ತಾ? ಒಳ್ಳೆ ಬಲೂನ್ಗೆ ಗಾಳಿ ಹಾಕಿದಂಗೆ ಇರುತ್ತೆ. ಅವನ ಮಾತು ಕೇಳಿ ಸಿಟ್ಟುಗೊಂಡ ಅವಳು ಅವನನ್ನು ಹಿಡಿದು ಚೆನ್ನಾಗಿ ಹೊಡೆಯತೊಡಗಿದಳು. ಅವನು ಅವಳನ್ನು ತಡೆಯುತ್ತಾ, ಈ ಬಿಡೆ, ಯಾಕೆ ಹೊಡಿತಾ ಇದೆಯಾ? ನಾನು ನಿನ್ನ ಗಂಡ ಕಣೆ, ಗಂಡನಿಗೆ ಯಾರಾದರೂ ಹೊಡಿತಾರ? ನನ್ನನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ಯಾ? ನನ್ನ ಮುದ್ದು ಹೇಳ್ತಾ ಇಲ್ವೇನೆ ನೀನು? ಬಿಟ್ಬಿಡು ಪ್ಲೀಸ್, ಇನ್ಮೇಲೆ ನೀನು ರೇಗಿಸಲ್ಲ. ಹಾಗೆ ದಾರಿಗೆ ಬರಬೇಕು, ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಹೊಡಿತೀನಿ ಅಂತ ಅಂದಾಗ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ಬಿಡ್ರಿ, ಇಲ್ಲಾಂದರೆ ಅತ್ತೇನು ಕರಿತೀನಿ. ಸರಿ ಕರೆ, ಅತ್ತೇನು ಕರೆದು ಏನು ಅಂತ ಹೇಳ್ತೀಯಾ? ನನ್ನ ಗಂಡ ನನ್ನನ್ನು ತಬ್ಬಿಕೊಂಡಿದ್ದಾರೆ ಅಂತ ಹೇಳ್ತೀಯಾ? ನೀನು ಕರೀದಿಲ್ಲ ಅಂದರೆ ನಾನೇ ಕರಿತೀನಿ, ಇರು. ಅಮ್ಮ ಅಂತ ಕೂಗಿದಾಗ ಅವಳು ಒಂದೇ ಸಮನೆ ಅವನ ತುಟಿಗೆ ಬೆರಳಿಟ್ಟಳು. ನಿಮಗೆ ಒಂಚೂರು ಮಾನ ಮರ್ಯಾದಿಲ್ವಾ? ನಾಚಿಕೆ ಅನ್ನೋದು ಇಲ್ವೇ ಇಲ್ಲ. ಮಾನ ಮರ್ಯಾದೆ ನಾಚಿಕೆ ಎಲ್ಲ ನಿನ್ನೆ ರಾತ್ರಿನೇ ಮುಗಿದೇ ಹೋಯ್ತಲ್ವಾ? ಎಲ್ಲ ಮರ್ತ್ಬಿಟ್ಟಿಯಾ? ಅಯ್ಯೋ ನನ್ನ ಕರ್ಮ,
ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತೀನಲ್ವಾ, ನನ್ನ ತಲೆಗೆ ನಾನೇ ಚಪ್ಪಲಿಯಲ್ಲಿ ಹುಡ್ಕೋಬೇಕು. ಇವಾಗ ಏನು ಬಿಡ್ತಿರೋ ಇಲ್ವೋ? ಬಿಟ್ಟಿಲ್ಲ ಅಂದ್ರೆ ಏನು ಮಾಡ್ತೀಯಾ? ಕಚ್ಬಿಡ್ತೀನಷ್ಟೇ. ಸರಿ ಕಚ್ಬಿಡು. ಅಯ್ಯೋ ಯಾಕ್ರಿ ಬೆಳಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಬಿಡ್ರಿ, ನಮ್ಮನ್ನ ಅತ್ತೆ ಕರೀತಾ ಇದ್ದಾರೆ, ಲೇಟ್ ಆಗ್ತಾ ಇದೆ. ಸುಂದರವಾಗಿರೋ ಹೆಂಡತಿ ಪಕ್ಕದಲ್ಲಿ ಇರಬೇಕಂದ್ರೆ ರೊಮ್ಯಾನ್ಸ್ ಮಾಡಿ ಇರೋಕ್ಕಾಗತ್ತಾ? ನೀನು ಯಾವಾಗಲೂ ನನ್ನ ಪಕ್ಕದಲ್ಲಿ ಇರಬೇಕು ಅಂತ ಆಸೆ ಆಗ್ತಾ ಇದೆ. ನಿನ್ನ ಸೌಂದರ್ಯನ ಹೊಗಳಿ ನಿನ್ನನ್ನು ರಮಿಸಬೇಕು ಅಂತ ಅನ್ನಿಸ್ತಾ ಇದೆ. ಏನು ಮಾಡಲಿ ನೀನೇ ಹೇಳು. ಏನು ಮಾಡಿಬಿಡ್ರಿ, ಸುಮ್ಮನೆ ನನ್ನನ್ನು ಬಿಟ್ಟರೆ ನಾನು ಇಲ್ಲಿಂದ ಹೋಗ್ತೀನಿ. ಬಿಡೋ ಮಾತೇ ಇಲ್ಲ. ನನಗೊಂದು ಮುತ್ತು ಕೊಡು, ಆಮೇಲೆ ಬಿಡ್ತೀನಿ. ಇಲ್ಲ ಕೊಡಲ್ಲ. ಅದೇನು ಮಾಡ್ತೀರೋ ನಾನು ನೋಡ್ತೀನಿ. ಕೊಡಲ್ವಾ? ನಾನು ಏನು ಮಾಡ್ತೀನಿ ಅಂತ ನೋಡ್ತೀಯಾ ಅಂತ ಹೇಳಿ ಅವನ ಮುಖವನ್ನು ಅವಳ ಮುಖದ ತೀರಾ ಸಮೀಪ ತಂದನು. ರೀ ಏನ್ರಿ ಮಾಡ್ತಾ ಇದ್ದೀರಾ? ಹಿಂದೆ ಹೋಗ್ರಿ, ಇಲ್ಲ ಅಂದರೆ ದುಡ್ಡು ಬಿಡ್ತೀನಿ. ನೀನೇ ತಾನೇ ಹೇಳಿದೆ ಏನು ಮಾಡ್ತೀರೋ ಮಾಡಿ ಅಂತ, ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವಳ ತುಟಿ ಹತ್ತಿರ ತನ್ನ ತುಟಿ ತಂದು ಇನ್ನೇನು ಮುತ್ತು ಕೊಡಬೇಕು. ಅಷ್ಟರಲ್ಲಿ ಅವಳು ಅವನನ್ನು ದೂಡಿ ಅಲ್ಲಿಂದ ಹಿಂದೆ ಸರಿದಳು. ಛೇ, ಮಿಸ್ ಆಗಿ ಹೋಯ್ತು. ರಾತ್ರಿ ಸಿಗ್ತೀಯಲ್ವಾ, ಆಮೇಲೆ ನೋಡ್ಕೋತೀನಿ. ನೋಡ್ಕೊಳ್ವಿರಂತೆ. ಈಗ ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಹತ್ರ ಬನ್ನಿ, ತಿಂಡಿ ರೆಡಿ ಆಗಿದೆ ಅಂತ ಅತ್ತೆ ಅವಾಗಲೇ ಹೇಳಿ ಕಳಿಸಿದ್ರು. ನೀವು ನೋಡಿದ್ರೆ ಇಲ್ಲಿ ರೊಮ್ಯಾಂಟಿಕ್ ಮೂಡಲ್ಲಿದ್ದೀರಾ. ಸ್ವಲ್ಪನೂ ಹೊತ್ತು ಗೊತ್ತು ಅನ್ನೋದೇ ಇಲ್ವೇನ್ರಿ ನಿಮಗೆ? ರೊಮ್ಯಾನ್ಸ್ ಮಾಡೋಕ್ಕೆ ಹೊತ್ತು ಗೊತ್ತಿ ಎಲ್ಲ ಯಾಕೆ ಬೇಕು ಚಿನ್ನ? ನಾನು ನೀನು ಜೊತೆಗಿದ್ರೆ ಸಾಕು, ರೊಮ್ಯಾನ್ಸ್ ಆಟೋಮೆಟಿಕ್ ಆಗಿ ಆಗುತ್ತೆ. ರೊಮ್ಯಾಂಟಿಕ್ ಮೂಡಲ್ಲಿದ್ದವನು ಮೂಡೆಲ್ಲ ಹಾಳು ಮಾಡಿಬಿಟ್ಟೆ. ಸರಿ ಹೋಗ್ಲಿ, ಬೆನ್ನಾದರೂ ಚೆಕ್ ಬಾ. ನಾನು ಬರಲ್ಲ ರೀ, ಬೇಕಾದ್ರೆ ನೀವೇ ಉಸ್ಕೊಳ್ಳಿ, ಇಲ್ಲಾಂದ್ರೆ ಸ್ನಾನನೇ ಮಾಡಬೇಡಿ. ಅಯ್ಯೋ ರಾಮ, ಗಂಡನ ಜೊತೆಲಿ ಈ ಥರ ಮಾತಾಡೋದಾ? ಗಂಡನ ಸೇವೆ ಮಾಡೋದೇ ಹೆಂಡತಿ ಆದವಳ ಧರ್ಮ ಅಲ್ವೇನೆ? ನೀನು ನೋಡಿದ್ರೆ ಒಳ್ಳೆ ಬಜಾರಿ ಥರ ಆಡ್ತೀಯ. ಪಾಪದ ಗಂಡನಿಗೆ ಬಜಾರಿ ಹೆಂಡತಿ ಸಿಕ್ಬಿಟ್ಟಿದ್ದಾಳೆ. ಪಾಪದ ಗಂಡ ನಾನು. ನೀನು ನೋಡಿದ್ರೆ ನನಗೆ ಹೊಡಿತೀಯ, ಬೆನ್ನು ಉಜ್ಜಲ್ಲ ಅಂತೀಯ, ರೊಮ್ಯಾನ್ಸ್ ಮಾಡಲ್ಲ ಅಂತೀಯ. ನೀನು ಈ ಥರ ಎಲ್ಲ ಮಾಡಿದ್ರೆ ನಾನು ಏನು ಮಾಡೋದು? ಧರಣಿ ಕೂರ್ಬೇಕಾಗತ್ತೆ ಅಂತ ಹೇಳಿ ತುಂಟತನದಿಂದ ಅವಳ ಕಡೆ ನೋಡಿದನು. ಆಗ ಅವಳು, ಹೌದ್ರಿ, ನೀವು ಪಾಪದ ಗಂಡನೇ, ನಾನು ಬಜಾರಿನೇ, ಸರಿನಾ? ಈಗ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಅತ್ತೆ ಬೈತಾರೆ. ನೀನು ಹಾಗಾದರೆ ಬೆನ್ನುಜ್ಜಕ್ಕೆ ಬರಲ್ವಾ? ಇಲ್ಲ ರೀ, ನಾನು ಬರಲ್ಲ. ಹೋಗಲಿ, ಒಂದು ಮುತ್ತಾದರೂ ಕೊಟ್ಬಿಡು. ಅವನ ಮಾತು ಕೇಳಿ ಅವಳು ಅವನನ್ನು ಹಿಡಿದುಕೊಂಡು ಅವನನ್ನು ಬಲವಂತವಾಗಿ ಸ್ನಾನ ಮಾಡಲು ಕಳುಹಿಸಿದಳು. ಅವಳನ್ನು ಗೋಳು ಹೊಯ್ಕೊಳ್ಳುವುದಂದರೆ ಅವನಿಗೆ ಒಂಥರ ಖುಷಿಯಾಗುತ್ತಿತ್ತು. ಅವನನ್ನು ಸ್ನಾನಕ್ಕೆ ಕಳುಹಿಸಿದ ಮೇಲೆ ಅವಳು ಅವನ ಬಟ್ಟೆ ಬರೆಯೆಲ್ಲ ಎತ್ತಿಟ್ಟಳು. ಅವನು ಸ್ನಾನ ಮಾಡಿ ಬಂದು ಹಿಂದುಗಡೆಯಿಂದ ಅವಳನ್ನು ತಬ್ಬಿಕೊಂಡನು. ನನ್ನ ಬಟ್ಟೆ ಕೊಡು. ಬಟ್ಟೆ ಇಲ್ಲೇ ಇದೆ ರೀ, ಹಾಕೊಳ್ಳಿ. ಇವಾಗ ನನ್ನನ್ನು ಬಿಡಿ, ಬೇಗ ಹೋಗೋಣ, ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮಿಂದ ಅವ್ರ ಹಸಿವನ್ನು ತಡೆದುಕೊಳ್ಳೋದು ಸರಿಯಲ್ಲ ಅಲ್ವಾ? ಆಯಿತು ಯಜಮಾಂತಿ, ನಿಮ್ಮ ಮಾತಿಗೆ ನಾನು ಇಲ್ಲ ಅಂತೀನಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ ಅಂತ ಹೇಳಿ ಅವನು ರೆಡಿಯಾಗಿ ಅವಳ ಜೊತೆ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತುಕೊಂಡನು. ಎಲ್ಲರೂ ಇವರಿಗೋಸ್ಕರನೇ ಕಾಯ್ತಿದ್ದರು. ಅವನನ್ನು ನೋಡಿದ ಲಕ್ಷ್ಮಿಯವರು, ಯಾಕೋ ಇಷ್ಟೊಂದು ಲೇಟ್? ನಿನ್ನಿಂದಾಗಿ ನಾವೆಲ್ಲರೂ ಕಾಯುವಾಗ ಆಯಿತು. ಅದು ಅಮ್ಮ, ಲೇಟಾಗಿ ಎಚ್ಚರವಾಯಿತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸರಿ, ಈಗ ಬೇಗ ತಿಂಡಿ ತಿನ್ನಿ ಅಂತ ಹೇಳಿದರು. ಅವನು ಇನ್ನೇನು ತಿಂಡಿಯನ್ನು ಬಾಯಿಗೆ ಇಡಬೇಕು, ಅಷ್ಟರಲ್ಲಿ ಅವನಿಗೆ ಫೋನ್ ಕಾಲ್ ಬಂದು ಅದನ್ನು ರಿಸೀವ್ ಮಾಡಿ ತಿಂಡಿಯನ್ನು ಅಲ್ಲೇ ಬಿಟ್ಟು ಮೊಬೈಲ್ ಹಿಡಿದು ಕೋಪದಿಂದ ಸ್ವಲ್ಪ ದೂರ ಹೋಗಿ ಮಾತನಾಡತೊಡಗಿದನು. ಆಗ ಲಕ್ಷ್ಮಿ ಅವರು, ನೀವೆಲ್ಲ ತಿಂಡಿ ತಿನ್ನಿ, ಫೋನಲ್ಲಿ ಮಾತಾಡಿ ಆದಮೇಲೆ ಅವ್ನು ಬರ್ತಾನೆ. ಅವನಿರೋ ಹೊತ್ತಿಗೆ ಅವನಿಗೆ ಯಾವಾಗಲೂ ಈ ಥರ ಕರೆ ಬರ್ತಾನೆ ಇರುತ್ತೆ. ನಿಮಗೆ ಇದೆಲ್ಲ ಹೊಸತು, ಹೋಗ್ತಾ ನಿಮಗೂ ರೂಢಿ ಆಗುತ್ತೆ. ಮೊದಲೆಲ್ಲ ನಾನು ತುಂಬ ಹೇಳ್ತಾ ಇದ್ದೆ, ಈ ಥರ ಎಲ್ಲ ತಿಂಡಿ ತಿನ್ನುವಾಗ ಮಧ್ಯದಿಂದ ಎದ್ದು ಹೋಗ್ಬಾರ್ದಂತ. ಆದರೆ ಅವನು ಕೇಳೋದೇ ಇಲ್ಲ ಅಂತಾನೆ. ಅವನಿಗೆ ಊಟ ತಿಂಡಿಗಿಂತ ಅವನ ಕೆಲಸನೇ ಮುಖ್ಯ. ಅದಕ್ಕೆ ನಾನು ಹೇಳೋದನ್ನೇ ಬಿಟ್ಟೆ. ಹೋಗ್ತಾ ಹೋಗ್ತಾ ನಮಗೂ ರೂಢಿಯಾಗಿ ಹೋಯಿತು, ಇನ್ಮೇಲೆ ನಿಮಗೂ ಕೂಡ ರೂಢಿಯಾಗುತ್ತೆ.
ಕೆಲಸ ಅಂದಮೇಲೆ ಈ ಥರ ಎಲ್ಲ ಅನುಸರಿಸ್ಕೊಂಡು ಹೋಗ್ತಾನೆ ಇರಬೇಕು. ಯಾಕೆಲ್ಲ ಇನ್ನೂ ಕೂತೇ ಇದ್ದೀರಾ, ಶುರು ಹಚ್ಕೊಳ್ಳಿ ಅಂತ ಅಂದಾಗ ಎಲ್ಲರೂ ತಿಂಡಿ ತಿನ್ನತೊಡಗಿದರು. ಆದರೆ ಕಾವ್ಯ ಮಾತ್ರ ತಿಂಡಿ ತಿನ್ನದೆ ಹಾಗೇ ಕೂತಿದ್ದಳು. ಅದನ್ನು ನೋಡಿದ ಲಕ್ಷ್ಮಿ ಅವರು, ಯಾಕಮ್ಮ ಹಾಗೆ ಕೂತಿದ್ಯಾ, ತಿಂಡಿ ತಿನ್ನಲ್ವೇನಮ್ಮ? ಇಲ್ಲ ಅತ್ತೆ, ಅವ್ರು ಬಂದಮೇಲೆ ತಿಂತೀನಿ, ನೀವುಗಳು ತಿನ್ನಿ. ಅವ್ನು ಬರ್ತಾನೆ ಬಿಡಮ್ಮ, ನೀನು ತಿನ್ನು ಮೊದಲು. ಇಲ್ಲ ಅತ್ತೆ, ನಾನು ಅವ್ರು ಬಂದಮೇಲೆ ತಿಂತೀನಿ. ಆಯಿತು, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು. ಅವ್ನು ಮಾತಾಡೋಕ್ಕೆ ಶುರು ಹಚ್ಕೊಂಡೆ ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಹೇಳಿದೆ. ಎಷ್ಟು ಹೊತ್ತಾದರೂ ಪರವಾಗಿಲ್ಲ ಅತ್ತೆ, ನಾನು ಕಾಯ್ತೀನಿ, ಅವ್ರು ಬಂದ ಮೇಲೇ ತಿಂತೀನಿ. ನನ್ನ ಮಗನಿಗೆ ತಕ್ಕ ಹೆಂಡತಿ ಸಿಕ್ಕಿದೆಯಾ, ಹೀಗೇನೆ ಅವನ ಜೊತೆ ಯಾವಾಗಲೂ ಇದ್ದವನನ್ನು ಚೆನ್ನಾಗಿ ನೋಡ್ಕೊ ಆಯ್ತಾ? ಆಯಿತು ಅತ್ತೆ ಅಂತ ಹೇಳಿ ಅವಳು ರಾಘವನಿಗೋಸ್ಕರ ಕಾಯತೊಡಗಿದಳು. ಕತೆ ಮುಂದುವರಿಯಿತು. ರಾಘವನಿಗೆ ಬಂದ ಫೋನ್ ಕಾಲ್ ಯಾರದ್ದು, ರಾಘವ ಯಾರ ಜೊತೆ ಮಾತನಾಡುತ್ತಿದ್ದ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.